ಹಿಂದುತ್ವದ ಬಗ್ಗೆ ಮಾತನಾಡೋರೆಲ್ಲ ಮೂಲೆ ಗುಂಪಾಗೋದ್ರು. ಇಡೀ ದೇಶದಲ್ಲೂ ಆಯ್ತು, ರಾಜ್ಯದಲ್ಲೂ ಆಗೋಯ್ತು. ಅಲ್ಲ, ನಮ್ಮ ಬ್ರ್ಯಾಂಡೇ ಹಿಂದುತ್ವ, ಮೋದಿಯವರೇ ಹಿಂದುತ್ವ, ಮಾತನಾಡೋರೆಲ್ಲ ಮೂಲೆ ನಾವೇ ಗುಂಪಾಗೋದ್ರು. ಹಿಂದುತ್ವ ಹಂಗೇನಿಲ್ಲಲ್ಲ. ಅವರೇ ಬಿರಿಯ ಅವ್ರು ಮಾತ್ರ ಹಿಂದುತ್ವ ಮಾತಾಡ್ತಾರೆ, ಎಲ್ಲರೂ ಮಾತಾಡ್ತಾವ್ರಿ. ನಮ್ಮ BJP-ಯಲ್ಲಿರೋರು ಎಲ್ಲರೂ ಆಲ್ಮೋಸ್ಟ್ ಆಲ್ ಹಿಂದುತ್ವದ ಬಗ್ಗೆ ಮಾತಾಡುವಂಥವ್ರು. ಅದರಲ್ಲಿ ಅನಂತ್ ಕುಮಾರ್ ಹೆಗಡೆ ಅವರು ಮಾತನಾಡ್ತಾ ಇದ್ರು, ಸೈಡ್ ಲೈನ್ ಆಗೋಯ್ತು. ಪ್ರತಾಪ್ ಸಿಂಹ ಅವರು ಹಿಂದುತ್ವದ ಬಗ್ಗೆ ಖಡಕ್ ಆಗಿ ಮಾತಾಡ್ತಿದ್ರು, ಅವರು ಈ ಸೈಡ್ ಹೋದ್ರು. CT ರವಿ ಅವರು ಕೂಡ ಹಿಂದುತ್ವದ ಬಗ್ಗೆ ಮಾತಾಡ್ತಿದ್ರು, ಅವರು ಸೈಡ್ ಹೋದ್ರು. ಈಶ್ವರಪ್ಪನವರು ಮಾತನಾಡ್ತಾ ಇದ್ರು, ಅವರು ಇಲ್ಲ. ಯಾರು ಮಾತಾಡ್ತಾ ಸಾಧ್ವಿ ಇದ್ದಾರೆ, ಪ್ರಜ್ಞಾ ಎಲ್ಲರೂ ದೇಶದಲ್ಲಿ ಹೋಗೋದಾದ್ರೆ ಅವ್ರನ್ನು ಸೈಡ್ ಲೈನ್ ಮಾಡಿ. ನೋಡಿ, ಹಿಂದುತ್ವ ಅನ್ನೋದು BJP-ಗೆ ಯಾರನ್ನು ಬ್ರ್ಯಾಂಡ್ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಬಟ್ ಈ ಬಾರಿ ಬದಲಾವಣೆ ಆಗಿದೆ. ಏನೂ ಇಲ್ಲ. ಎಲ್ಲ ನಮ್ಮ ಪಾರ್ಟಿಯಲ್ಲಿರೋರು ಎಲ್ಲರೂ ಕೂಡ ಹಿಂದುತ್ವವಾದಿಗಳೇ, ಪ್ರಶ್ನೆನೇ ಇಲ್ಲ. ಪ್ರತಿಯೊಬ್ಬ MLA-ನೂ ಪ್ರತಿಯೊಬ್ಬ ಕಾರ್ಯಕರ್ತನೂ ಹಿಂದುತ್ವ ಇರೋ ಅಂಥದ್ದೇ, ಹಿಂದುತ್ವದ ಅಜೆಂಡಾದ ಮೇಲೆ ನಾವು ಹೋಗುವಂಥವ್ರು. ಇನ್ಮೇಲೆ ಯಾರು ಸ್ಟ್ರಾಂಗ್ ಆಗಿ ಮಾತಾಡಬಾರದು. ಅಲ್ಲ, ಸ್ಟ್ರಾಂಗ್ ಪ್ರಶ್ನೆ ಈಗ ಸ್ಟ್ರಾಂಗು ಮೈಂಡು ಅಂತ ಪ್ರಶ್ನೆ ಬರೋದೇ ಇಲ್ಲ. ಆ ಥರದ್ದೇನಿಲ್ಲ. ಆ ಸನ್ನಿವೇಶಕ್ಕೆ ಸಂಬಂಧಪಟ್ಟಂತೆ ಪಾರ್ಲಿಮೆಂಟ್ ಚುನಾವಣೆಗೆ ಗೆಲ್ಲೋ ಅಂಥ ಮಾನದಂಡ ಮತ್ತು ನಮ್ಮ ಸಿದ್ಧಾಂತವನ್ನು ಎತ್ತಿ ಹಿಡಿಯುವಂಥ ಮಾನದಂಡ ಏನಿದೆ ಅದು ನಮ್ಮ ಉದ್ದೇಶ ಆಗಿರ್ತದೆ. ಇಂಥವ್ರಿಗೆ ಕೊಡಬೇಕು, ಇಂಥವರೇ ಜಾಸ್ತಿ BJP ಅಂದರೆ ಬ್ರ್ಯಾಂಡ್ ಹಿಂದುತ್ವ ಆ ಥರದ್ದೇನು. ಅಗ್ರೆಸಿವ್ ಆಗಿ ಮಾತಾಡೋರಿಗೆ ಯಾರಿಗೂ ಟಿಕೆಟ್ ಕೊಟ್ಟಿಲ್ಲ ಈ ಬಾರಿ, ಸೈಡ್ ಲೈನ್ ಮಾಡಿದ್ದೀರಾ. ಇದು ಹೊಸ BJP-ನ. ಮೋದಿಗಿಂತ ಅಗ್ರೆಸಿವ್ ಯಾರಿದ್ದಾರೆ ಇಡೀ ದೇಶದಲ್ಲಿ? ಅಮಿತ್ ಶಾಗಿಂತ ಯಾರಿದ್ದಾರೆ ರಾಜ್ಯದಲ್ಲಿ? ಬೇಕಾದಷ್ಟು ಜನ ಇದ್ದಾರಲ್ಲ. ಯಡಿಯೂರಪ್ಪನವರಿಂದ ಎಲ್ಲರೂ, ನಾವೆಲ್ಲ ಹಿಂದುತ್ವ ಇದ್ದಾರೆ. ನಾನು ಶ್ರೀರಾಮ ಅಯೋಧ್ಯೆ ವಿಚಾರದಲ್ಲಿ ನಾನು ಕೂಡ ಅಯೋಧ್ಯೆ ಡೆಮಾಲಿಷನ್ ಸಂದರ್ಭದಲ್ಲಿ ನಾನು ಕೂಡ ಹೋಗಿದ್ದೆ. ಎಮರ್ಜೆನ್ಸಿಯಲ್ಲಿ ನಾನು ಕೂಡ ಜೈಲ ಅನುಭವಿಸಿ ಬಂದಿದ್ದೀನಿ. ನಾನು ಕೂಡ ಅದರಲ್ಲೇನು ವಿಶೇಷ ಏನಿಲ್ಲ ಅದರಲ್ಲಿ. ಸೊ ಅಶೋಕ್ ಅವ್ರ ಮಾತು ಯಾರು ಕೇಳ್ತಾ ಇಲ್ಲ. ಯಾಕೆ ಅರ್ಥ ಆಗಿಲ್ಲ ನನಗೆ. ನಿಮ್ಮ ಪಕ್ಷದಲ್ಲಿ ಯಾರು ನಿಮ್ಮ ಮಾತನ್ನು ಕೇಳ್ತಾ ಇಲ್ಲ. ಎಲ್ಲರೂ ನನ್ನ ಮಾತು ಕೇಳ್ತಾರಲ್ಲ. ನಾನು ಪಾರ್ಟಿಯ ಲೀಡ್ರು, ಎಲ್ಲರೂ ನಮ್ಮ ಪಾರ್ಟಿಯಲ್ಲಿ ನಾವು ಹೇಗೆ ಮೋದಿಯವ್ರ ಮಾತು ಕೇಳ್ತೀರಿ, ಅಮಿತ್ ಶಾ ಅವ್ರ ಮಾತು ಕೇಳ್ತೀರಿ, ಯಡಿಯೂರಪ್ಪನವ್ರ ಮಾತು, ಪ್ರತಿಯೊಬ್ಬ ಕಾರ್ಯಕರ್ತರಿಗೂ BJP ಒಬ್ಬ ಕಾರ್ಯಕರ್ತ ಎದ್ದು ನಿಂತು ಭಾರತ್ ಮಾತಾ ಕಿ ಜೈ ಅಂದರೆ ಅವ್ನು ದೊಡ್ಡವರಿದ್ರು ಭಾರತ್ ಮಾತಾ ಕಿ ಜೈ ಅನ್ಬೇಕು. ಆ ರೀತಿಯಾದ ಪಾರ್ಟಿ ನಮ್ಮದು. ನಿಮ್ಮ ಮೇಲೆ ಬಹುದೊಡ್ಡ ಆರೋಪ ಇತ್ತು ಅಶೋಕ್ ಅವರು ಅಂತಂದರೆ ಅಡ್ಜಸ್ಟ್ಮೆಂಟ್ ಅಂತ ಹೇಳಿ. ನೋಡ್ತಾ ಇದ್ದಾರಲ್ಲ ಈಗ ವಿಧಾನಸಭೆಯಲ್ಲಿ ಯಾವ ರೀತಿ ನಾನು ಕಳೆದ ವಿಧಾನಸಭೆಯಲ್ಲಿ ಈ ಹಿಂದುತ್ವದ ವಿಚಾರಗಳಾಗಲಿ ಹೋರಾಟ ಮಾಡಿದ್ದೀನಿ, ಎಲ್ಲರಿಗೂ ಗೊತ್ತಿದೆ. ಅಡ್ಜಸ್ಟ್ಮೆಂಟ್ ಪ್ರಶ್ನೆ ಯಾವಾಗ ಬರ್ತದೆ? ಚುನಾವಣೆ ಗೆಲ್ಲಕ್ಕೆ ಅಷ್ಟೇ. ಅದರಿಂದ ಆಚೆ ಬಂದ್ರೆ ಅಲ್ಲಲ್ಲ, ಗೆಲ್ಲಕ್ಕಷ್ಟೇ. ಅಶೋಕನ್ಗೆ 7 ಸರಿ ನಾನು ಗೆದ್ದಿದ್ದೀನಿ. ನಾನು ಗೆಲ್ಲಕ್ಕೆ ನನ್ನ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಪಕ್ಕಾ BJP-ಯ ಭದ್ರಕೋಟೆ ಅದು. ಯಾರೋ ಅಲ್ಲಿ JDS ಇರ್ಬೋದು ಅಥವಾ ಕಾಂಗ್ರೆಸ್ ಇರ್ಬೋದು ಬಂದು ನಾನು ಸಪೋರ್ಟ್ ಮಾಡೋ ಅವಶ್ಯಕತೆನೇ ಬರೋಲ್ಲ. ಪದ್ಮನಾಭನಗರದಲ್ಲಿ ಯಾರು ಬಂದರೂ ಅಲ್ಲಿ 10 ಓಟ ಹಾಕ್ಸಕ್ಕೆ ನನಗೆ ಆಗಲ್ಲ. BJP-ಯ ಭದ್ರಕೋಟೆ ಅದು, ಅಲ್ಲಿ ಏನು ಪ್ರಶ್ನೆನೇ ಬರಲ್ಲ. ಯಾಕೆ ನಿಮ್ಮ ಮೇಲೆ ಅಂತ ಆರೋಪ ಬಂತ ಹಾಕಿದ್ದಾರೆ? ಯಾರೋ ಕೆಲವ್ರಿಗೆ ನನ್ನ ಒಬ್ಬೊಬ್ಬರ ಮೇಲೆ ಒಂದೊಂದು ಆಪಾದನೆ ಮಾಡಬೇಕು. ಒಬ್ಬೊಬ್ಬ ನಾಯಕರ ಮೇಲೆ ಒಂದು DK ಶಿವಕುಮಾರ್ ಮೇಲೆ ಒಂದು ಆಪಾದನೆ, ಸಿದ್ದರಾಮಯ್ಯನವರು ಆಪಾದನೆ, ಯಡಿಯೂರಪ್ಪನವ್ರ ಮೇಲೆ, ಹಂಗೆ ನನ್ನ ಮೇಲೇನೂ ಒಂದು ಹುಡುಕಕ್ಕೆ ಮಾಡೋದು. ಯಾರೋ ಭ್ರಷ್ಟಾಚಾರದ ಮಾಡಬೇಕು. ಅಶೋಕನ ಬಗ್ಗೆ ಯಾವುದೇ ಭ್ರಷ್ಟಾಚಾರ ಆಪಾದನೆ ಮಾಡೋಕ್ಕೆ ಏನೂ ಇಲ್ಲ, ಆಗಲೇ ಇಲ್ಲ. ಅದಕ್ಕೆ ಒಂದು ಬ್ರ್ಯಾಂಡ್ ಮಾಡಬೇಕು, ಮಾಡ್ತಾರಷ್ಟೇ. ಇದು ಯಾರು ಬೇರೆದವ್ರು ಮಾಡ್ತಾರೆ? ನಿಮ್ಮ ಪಕ್ಷದಲ್ಲಿರುವಂಥ ಬಹು ನಾಯಕರುಗಳು ಮಾತನಾಡ್ತಾರೆ. ನಮ್ಮವರೇ ಮಾಡಲಿ, ಆಚರಣೆ ಮಾಡಲಿ, ಅವ್ರ ಸ್ವಂತ ಹಿತಾಸಕ್ತಿಗೋಸ್ಕರ, ಅವರ ಬೆಳವಣಿಗೆಗೋಸ್ಕರ ನಮ್ಮನ್ನು ಗುರಿ ಮಾಡಿದ್ದಾರೆ ಅಷ್ಟೇ. ಆ ಥರ ಅಡ್ಜಸ್ಟ್ಮೆಂಟ್ ಅಂತಂದರೆ ಚುನಾವಣೆ ಬಂದಾಗೆ ಅದರ ಪ್ರತಿಫಲ ಗೊತ್ತಾಗೋದು. ಚುನಾವಣೆಯಲ್ಲಿ ನಾನು ಉತ್ತರಹಳ್ಳಿಯಲ್ಲಿ 14 ಲಕ್ಷ ಓಟಲ್ಲಿ ಗೆದ್ದೆ. ಅವಾಗ ಯಾರು ನನ್ನ ಜೊತೆ ಬಂದಿದ್ರಿ? 3 ಸರಿ ಗೆದ್ದೀನಿ ಉತ್ತರಹಳ್ಳಿಯಲ್ಲಿ, 14 ಲಕ್ಷ ವೋಟರ್. ಅವಾಗ ನನಗೆ ಯಾವ ಪರಿಚಯನೂ ಇಲ್ಲ, ದೇವೇಗೌಡರು ಪರಿಚಯನೂ ಇಲ್ಲ, ಕಾಂಗ್ರೆಸ್ ಅವ್ರ ಪರಿಚಯ ಇಲ್ಲ.